ಗೈಸ್ ನೋಡ್ರಿ ಈಗ ಟೊಮ್ಯಾಟೊ ದೋಸೆ ಇಷ್ಟು ಮಸ್ತ್ ಫ್ಲೇವರೇಬಲ್ ಕಾಣತ್ತದ ಅಂತ ನಮ್ಮ ಪಪ್ಪ ಬಿ ಹೇಳತ್ತಾರ ಬೆಳಗ್ಗೆ ಎದ್ರು ಪ್ಲೇ ಜಸ್ಟ್ ವಾರ್ಮ್ ವಾಟರ್ ಕುಡಿ ಅಂತ. ಸೊ ನಮ್ಮ ತಂಗಿ ಇಷ್ಟ ಬಂತು ನೋಡ್ರಿ, ಅಕ್ಕಿಗೆ ಇಷ್ಟ ಬಂತದ ಅಂತಂದ್ರೆ ತಿಳ್ಕೊಬೇಕು ಎಲ್ರಿಗೂ ಇಷ್ಟ ಬರ್ತದ ಅಂತ. ನೋಡ್ರಿ ನಮ್ಮ ತಂಗಿ ಸುಂದ್ರು ಈ ತರ ಹಿಂಗ ಕೈಯಾಗ ತಂದು ಕೊಡ್ಬೇಕು ಈಕಿ ರಾಣಿಗೆ. ಮಾರಿ ತೋರಿಸಿರೋದು ಹ್ಯಾಂಗ್ಸಿನ್ ಮಾರಿ ಪಾಪ ಅದಕ್ಕೆ ಜರ ಆರಾಮಿಲ್ಲ ನೋಡ್ರಿ ಕುಸಿಗೆ. ಇಲ್ಲಿ ಬಂದಲ್ಲ ಅಂತ ಹೇಳ್ತ ಅಲ್ಲಿ ಹೋದಲ್ಲ ಕೆಲಸ ಹೇಳ್ಬೇಕಂತ ಕಿಸಿನಮ್ಮ ಯೋಚನೆ ಮಾಡ್ಕೊಂಡು ಇಟ್ಟಿರ್ತೀಯ ಆನ್ ದ ಸ್ಪಾಟ್. ನೀ ಹೆಂಗಂತೀವ ಫೋನ್ ತೊಗೊಂಡು ಕೊಳ್ಳ ಹಂಗಂತಿದ್ದಿಲ್ಲ, ಕೊಳ್ಳಾಗ ಹಾಕ್ತೀವಿ, ಕೊಳ್ಳಾಗ ಕಟ್ಕೊಂಡು ಹೋರದಕ್ಕೆ ಅಂತ ಹೇಳ್ತೀವಿ ನಾವು ಮಮ್ಮಿ ಸೀದಾ. ಇವತ್ತು ನೀವೇ ಏನು ಮಾಡ್ರಿ ಪಾಪ ಬ್ಲಾಗ್? ರೈಟ್, ಓಕೆ. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ರಿ? ನಾವು ಭೀ ಮಸ್ತ್ ಆರಾಮಾಗಿದ್ದೆ ನೋಡ್ರಿ. ಸೊ ವಾಯ್ಸ್ ಇನ್ನೂ ನೋಡ್ರಿ ಇನ್ನೂ ಕಮ್ಮಿ ಆಗಲಾಗ್ಯದ. ನನಗೆ ನಡು ಒಂದು ಸ್ವಲ್ಪ ಕಮ್ಮಿ ಆಗಿತ್ತು, ಮತ್ತು ಇನ್ನೊಂದು ಸ್ವಲ್ಪ ಹೆಚ್ಚಿಗಾಗ್ಯದ. ಒಂದು ವಾರ ಆಯಿತು, ಏನು ಗೊತ್ತಿಲ್ಲ ನನಗೆ ಅದಕ್ಕೆ ಅನ್ಕೆಸಿಂದ. ಸೊ ಏನು ಮಾಡೋಕ್ಕಾಗಲ್ಲ. ಅದು ಆ್ಯಕ್ಚುಲಿ ನೀರು ಕುಡಿಯಬೇಕಂತ ನಮ್ಮ ಪಪ್ಪ ಭೀ ಹೇಳತ್ತಾರೆ ಬೆಳಗ್ಗೆ ಎದ್ರು ಪ್ಲೇ ಜಸ್ಟ್ ವಾರ್ಮ್ ವಾಟರ್ ಕುಡಿ ಅಂತ. ಸ್ವಲ್ಪ ಗರಂ ನೀರು ಮತ್ತು ಉಪ್ಪು ಹಾಕಿಸಿಂದ ಇದು ಮಾಡು ಅನ್ಕೆಸಿಂದ ಹೇಳತ್ತಾರೆ, ಗಂಟಲು ಕರೆಕ್ಟ್ ಕ್ಲೀನ್ ಆಗ್ತಂತ. ಬಟ್ ಅಂದ್ರೆ ಭೀ ನಾನು ಟೈಮ್ ಸಿಗಲ್ಲ, ಹೇಳೋಕ್ಕೆ ಲೇಟ್ ಮಾಡಿ ಎದ್ದೇಳ್ತೀನಿ, ಅದ್ರಾಗ ಮತ್ತು ಲೇಟ್ ಮಾಡಿ ರೆಡಿ ಆಗ್ತೀನಿ. ಸೊ ಎಲ್ಲಿ ಟೈಮ್ ಸಿಗಲ್ಲ, ಏನಿಲ್ಲ ನಂಗೆ. ಸೊ ಸಂಜೆಗೆ ಬಂದ್ಮೇಲೆ ರೀ ಬ್ಲಾಗ್ಸ್ ಅದೆಲ್ಲ ಇರ್ತಲ್ಲ, ಟ್ಯೂಷನ್ ಬ್ಲಾಗ್ಸ್ ಮಾಡೋದು, ಸೊ ಎಡಿಟಿಂಗ್ ಅದು ಇತ್ತು ಅಂತಂದ್ರೆ ನಂಗೆ ಅದ್ರಾಗೆ ಒಂದು ಸ್ವಲ್ಪ ಟೈಮಲ್ಲೇ ಸ್ಪೆಂಡ್ ಆಗಿಬಿಡ್ತೀನಿ ನಾ. ಸೊ ಎಸ್ ಅದಕ್ಕಂತ ಈಗ ನಮ್ಮ ಮಮ್ಮಿ ಏನೋ ಸ್ಪೆಷಲ್ ಮಾಡ್ಲತ್ತಾರಂತ ರಾತ್ರಿ ಊಟಕ್ಕೆ. ಸೊ ಅದಕ್ಕೆ ಏನು ಮಾಡ್ಲತ್ತಾರಂತ ನೋಡಮಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸೊ ಲಾಸ್ಟ್ ಬ್ಲಾಗ್ ನಮ್ಮ ಮಮ್ಮಿರೇ ಲೈಕ್ ನಿನ್ನೆಂದು ಡಿನ್ನರ್ ಸ್ಪೆಷಲ್ ಫುಡ್ ಬ್ಲಾಗ್ ಇತ್ತದು. ಪೂರಿ ಮತ್ತು ಏನಂತಾರೆ ಬಟಾಣಿ ಆ್ಯಂಡ್ ಆಲೂ ಮಿಕ್ಸ್ ಮಾಡಿರು. ಆ್ಯಂಡ್ ಇನ್ನೊಂದು ಸ್ವೀಟ್ ಇತ್ತು, ಅದು ಡಿಫ್ರೆಂಟ್ ಮಾಡ್ಯಾರ ಅವ್ರು ಸ್ವೀಟ್. ಅದು ಏನಂತಂದ್ರೆ ಸಾಬುದಾನಿ ಒಂದು ಇಂಗ್ರೀಡಿಯೆಂಟ್ ಹಾಕಿ ಸಾಬುದಾನಿ ಹಾಕಿ ಅದು ಮಾಡ್ಯಾರವ್ರು. ಅದು ಮಸ್ತ್ ಸೂಪರ್ ಟೇಸ್ಟ್ ಆಗಿತ್ತು. ಸೊ ಚಲೋ ಅಂದರೆ ಚಲೋ ಟೇಸ್ಟ್ ಆಗಿತ್ತು. ಅದು ಬ್ಲಾಗ್ ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿರಿ. ಹಾಗೆ ಇನ್ಸ್ಟಾಗ್ರಾಮ್ದಾಗ ಸ್ಟೋರಿ ಭೀ ಹಾಕಿನಿ, ಅಲ್ಲಿ ಇನ್ಸ್ಟಾಗ್ರಾಮ್ದಾಗ ಭೀ ಫಾಲೋ ಮಾಡಿರಿ. ಓಕೆ ಎಸ್ ಬನ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಮಮ್ಮ, ಏನು ನಡ್ದದ? ಅಡಿಗೆ ಮಾಡತ್ತೀನಿ ನೋಡಿ. ಅಡುಗೆ ಮಾಡತ್ತೀರಿ? ನಮ್ಮ ಮಮ್ಮಿ ಆಯ್ತು ನೋಡ್ರಿ, ಸಂಜೆ 8 ಆಯಿತು ಅಂತಂದ್ರೆ ಅಡುಗೆ ಮನೆ ಫಿಕ್ಸ್ ಇರ್ತಾರೆ. ಅದಕ್ಕಿಂತ ಮುಂಚೆ ಎಲ್ಲ ಫುಲ್ ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊತ ವ್ಲಾಗ್ ನೋಡ್ಕೊತ ಕುಂತಿರ್ತಾರೆ. ಸೊ ಇವಾಗ ಡಿನ್ನರ್ ಪ್ರಿಪ್ರೇಷನ್ ನಡೆದೋದ. ಏನು ಮಾಡತ್ತಾರ ಅಂತ ಕೇಳಮಂತ. ಏನು ಮಾಡತ್ತೀರಿ ಮಮ್ಮಿ ಇವತ್ತು? ಇವತ್ತು ಟಮಾಟೋದು ಯಾರು ಭೀ ಮಾಡ್ಯಾವ ಇಲ್ಲ ಗೊತ್ತಿಲ್ಲ ಬೇಟ. ಟಮಾಟೋ ದೋಸೆ ಮಾಡತ್ತೀನಿ ನೋಡಿ ಬೇಟ. ಟೊಮ್ಯಾಟೊ ದೋಸೆ. ಸೊ ಇವತ್ತು ಫುಲ್ ಡಿಫ್ರೆಂಟ್ ವೆರೈಟಿ ಮಾಡ್ಲತ್ತಾರಂತ ನಮ್ಮ ಮಮ್ಮಿ ಇವತ್ತಿನ ಡಿನ್ನರ್. ಅದು ಸ್ಪೆಷಲ್ ಅದ, ಟೊಮ್ಯಾಟೊ ದೋಸೆ ಮಾಡತ್ತಾರಂತ. ಹಾಂ, ಸೊ ಇದು ಪತ್ತಾಗೋಬಿ ಪಲ್ಯ ಅವ್ರು ಮಾಡಿದ್ರು. ಅದಕ್ಕೆ ಇನ್ನೊಂದು ಸ್ವಲ್ಪ ಮತ್ತೆ ಬಗರ್ ಹಾಕ್ಯಾರ. ಏನಂತಂದ್ರೆ ಉಳ್ಳಾಗಡ್ಡಿ ಅದೆಲ್ಲ ಹಾಕಿ ಇದ್ರದ್ದು ಭೀ ಶಾರ್ಟ್ಸ್ ರೀಲ್ ಹಾಕಿ ನೀನು ನೋಡ್ರಿ. ಸೊ ಮತ್ತೆಲ್ಲಿ ಪಲ್ಯ ಮಾಡಬೇಕು ಅಂತ ನಮ್ಮ ಮಮ್ಮಿ ಏನು ಮಾಡ್ಯಾರ, ಅದಕ್ಕೆ ಮತ್ತೆ ಬಗರ್ ಹಾಕ್ಯಾರ ಅವರು. ಟಮಾಟ ಉಳ್ಳಾಗಡ್ಡಿ ಹಾಂ, ಸೊ ಎಲ್ಲ ಹಾಕಿ ಅದಕ್ಕೆ ವೆರೈಟಿ ಒಂದು ಸ್ವಲ್ಪ ಇದು ಮಾಡ್ಯಾರ. ಇವಾಗ ಹಾಂ ಇದರಲ್ಲಿ ಬೆಳ್ಳುಳ್ಳಿ, ಕೊತ್ತಂಬರಿ. ಈಗ ಇದು ದೋಸೆ ಸಲಕ್ಕೆ ದೋಸೆ ಸಲಕ್ಕೆ. ಓಕೆ, ಇಲ್ಲಿ ಟಮಾಟ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ನೋಡ್ರಿ. ನಿಮ್ಗೆ ಇನ್ನ ಏನಾರ ವೆಜಿಟೇಬಲ್ಸ್ ಅದು ಆ್ಯಡ್ ಮಾಡೈತಂದ್ರೆ ನೀವು ಆ್ಯಡ್ ಮಾಡ್ಬೋದು. ದೋಸೆನೇ ಯಾಕಂದ್ರೆ ಮಕ್ಕಳು ಏನು ತಿನ್ನಲ್ಲ ಬೇಟ. ಹೌದು, ಇದ್ರದಾಗ ಮಕ್ಕಳು ಏನು ತಿನ್ನಲ್ಲ. ಕರೆಕ್ಟ್ ತಿನ್ನಲ್ಲ ಬಟ್ ಏನ್ ಮಾಡೋದು, ಇದು ಎಲ್ಲಷ್ಟು ತರಕಾರಿ ಇದ್ರಲ್ಲಿ ಏನದ ಬಟ ಎಲ್ಲ ಹಾಕ್ಬೋದು. ಮೆಂತಿ ಸೊಪ್ಪು ಹಾಕ್ಬೋದು, ಮೆಂತಿ ಪಲ್ಯ ಹಾಕ್ಬೋದು, ಟೊಮೆಟೊ ಹಾಕ್ಬೋದು, ಉಳ್ಳಾಗಡ್ಡಿ, ಕಡಿಪತ್ತ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ನೋಡ್ಬಿಟ್ಟು ಹಿಟ್ಟು ಮಿಕ್ಸಿ ಮಾಡ್ಕೊಬೇಕು ಬಟ. ಗುಡ್ ಐಡಿಯಾ, ಗುಡ್ ಐಡಿಯಾ. ನಮ್ಮ ಮಮ್ಮಿ ಚಲೋ ಟ್ರಿಕ್, ನಮ್ಮ ಮಮ್ಮಿ ಚಲೋ ಟ್ರಿಕ್ ಮಾಡತ್ತಾರ ನೋಡ್ರಿ. ಈಗ ನೋಡ್ರಿ ನೆಕ್ಸ್ಟ್ ಅವ್ರು ಏನೇನು ಮಾಡ್ತಾರಂತ ಎಲ್ಲ ನಮ್ಮ ಮಮ್ಮಿ ಸ್ಟಾರ್ಟಿಂಗ್ ಹೇಳಿ ಮುಗಿಸ್ಬಿಡ್ತಾರೆ. ಹಂಗೆಲ್ಲ ಹೇಳಬಾರ್ದು, ತೋರಿಸ್ಬೇಕು ಹೆಂಗೆ ಏನೇನು ಕಿಸಿಂದ ಹೆಂಗೆ ಎಲ್ಲ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡಾರ ನೋಡ್ರಿ ಅವರು ಮಿಕ್ಸಿ ಜಾರ್ದಾಗ. ಇವಾಗ ಅದು ಮಿಕ್ಸಿ ಮಾಡ್ಕೊಂತಿರ್ಬೇಕು ಅವರು. ಮಿಕ್ಸಿ ಮಾಡ್ಕೊತೀನಪ್ಪ ಇದು. ಮಿಕ್ಸಿ ಮಾಡಿದಾಗ ಸಿಗ್ತೀವಿ. ಗಾಯ್ಸ್ ನೋಡ್ರಿ ಇವಾಗ ಜಸ್ಟ್ ನಮ್ಮ ಮಮ್ಮಿ ಅದೆಲ್ಲ ಈ ತರ ಹಿಂಗ ಮಿಕ್ಸಿ ದೋಸೆ ಹಿಟ್ಟು ಹೆಂಗ್ ಮಾಡ್ತೀವಲ್ಲ, ಸೊ ಸೇಮ್ ಅದೇ ಕನ್ಸಿಸ್ಟೆನ್ಸಿದಾಗ ಈ ತರ ಹಿಂಗ ರುಬ್ಬಬೇಕು, ಮಿಕ್ಸಿ ಮಾಡ್ಕೋಬೇಕು. ಸೊ ಇಲ್ಲಿ ಕಡೆದಾಗ ಮಾಡತ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಗೈಸ್ ಇಲ್ಲಿ ನಮ್ಮ ಮಮ್ಮಿ ಇದೆಲ್ಲ ಇವಾಗ ಸಂಜೆಗೆ ತೆಗೆದಿಟ್ಟಾರ ನೋಡ್ರಿ. ಆ್ಯಕ್ಚುಲಿ ಬೆಳಗ್ಗೆ ತೆಗೆದಿಟ್ಟರು ನಂಗೆ ನೆನಪೋಗಿ ತಿನ್ಲಕ್ಕಾಗಿಲ್ಲ. ಸೊ ಅವ್ರು ಒಂದು ಸ್ವಲ್ಪ ತೆಗೆದಿಟ್ಟರು. ಇವಾಗ ಒಂದು ಸ್ವಲ್ಪ ಅದು ಬೆಳಗ್ಗೆ ಅವ್ರು ತೆಗೆದಿಟ್ಟಿತ್ತು, ಅವರೇ ತಿಂದರು. ಸೊ ಇವಾಗ ಸಂಜೆಗೆ ಮತ್ತೆ ಪೀಲ್ ಮಾಡಿ ಕೊಟ್ಟಾರ. ನಾವು ಟ್ಯೂಷನ್ ಮಾಡೋ ಟೀಮೇ ಅವಾಗ ತೆಗ್ದಾರ. ಬಟ್ ನಾ ಬಿಸಿ ಇದ್ದಲ್ಲ, ನಾ ಮತ್ತು ನನ್ನ ತಂಗಿ ಟ್ಯೂಷನ್ ತೊಗೋತಾರೆ.
ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್ ಇವತ್ತು ಆಫ್ಟರ್ ಲಾಂಗ್ ಡೇಸ್ ಎಲ್ಲಿಗೆ ಬಿಟ್ಟು ಹೋಗೇನು ಸುಮ್ಮನೆ ನನಗೆ ಬಿಟ್ಟೆ ನೀನೇ ಹೋಗಿ ಹಾಂ ನನ್ನ ತಂಗಿ ಇವತ್ತು ಫಸ್ಟ್ ಟ್ರಿಪ್ ಅಂತಂದ್ರೆ ಬೆಳಗ್ಗೆನೇ ಹೋಗ್ಯಾಳ 8ಕ್ಕೆ ಹಂಗೆ ದಿನ ಡೈಲಿ ಟೈಮಿಂಗಿಗೆ ಹೋಗ್ತೀವಲ್ಲ 8 o'clock ಅದು ಟೈಮಿಂಗಿಗೆ ಹೋಗ್ಯಾಳ. ನಾ ಇವತ್ತು 9:15 ಹೋಗಿನಿ ಸೆಕೆಂಡ್ ಟ್ರಿಪ್. ಯಾಕಂತಂದ್ರೆ ನನಗೆ ಇವತ್ತು ಮೂಡ್ ಇದ್ದಿದ್ದಿಲ್ಲ, ಹಾಗೆ ಭಾಳ ದಿನ ಆಗಿತ್ತಲ್ಲ ದಿನ ಹೋಗಿ ಅದಕ್ಕೆ ಅನ್ಕಿಸಿಂದ. ಸೊ ಈ ರೀತಿ ಮಂತ್ಲಿ ಒಂದ್ಸಲ ಸೆಕೆಂಡ್ ಟ್ರಿಪ್ ಆ್ಯಂಡ್ ಒಂದೇ ಒಂದು ಲೀವ್ ಗ್ರ್ಯಾಂಟ್ ಅದ ನೋಡ್ರಿ, ಹಂಗೇನಿಲ್ಲ ತಗೋಬೋದು. ಸೊ ಅದಕ್ಕೆ ಬಿಡ್ಬೇಕು ಹೆಂಗೂ ಟೂ ಅಂತ ನೋಡ್ರಿ 2 ಹೆಂಗೋ ಏನಂತಾರೆ ಗಂಟಲು ಭೀ ನಂಗೆ ಇದ್ದಿದ್ದಿಲ್ಲ. ಕ್ಲೈಮೇಟ್ ಭೀ ಭಾಳ ಅಂದ್ರೆ ಭಾಳ ಚೇಂಜ್ ಆಗ್ಯದ. 2 ದಿನ ಚೇಂಜಸ್ ಐತೆ ನೋಡ್ರಿ. ಇವತ್ತು ಏನಂದ್ರೆ ಪೂರ್ತಿ ಬಿಸಿಲು ಅಂದ್ರೆ ಬಿಸಿಲು ಹಂಗೆ ಏನನ್ಸಂದ್ರು ಅದೇ ಬಿಸಿಲು. ಸೊ ಆಮೇಲೆ ಮತ್ತೆ ಬಿಸಿಲು ಬಂತೆ ನೋಡ್ರಿ. ಕ್ಲೈಮೇಟ್ ಮೊದ್ಲಿನ ನಾವು ಸಣ್ಣವರಿದ್ದಾಗ ನಮ್ಮ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಹೆಂಗೆ ಇರ್ತಿತ್ತು ರೀ, ಕರೆಕ್ಟ್ 3 ಸೀಸನ್ ಇತ್ತು. ಸೀಸನ್ ಆದ್ಮೇಲೆ ಅದಾದ್ಮೇಲೆ ಇದು ವಿಂಟರ್ ಆದ್ಮೇಲೆ ಏನಂತಾರೆ, ವಿಂಟರ್ ಆದ್ಮೇಲೆ ಯಾವ್ದು ಬರ್ತದೆ ರೇನಿ. ಮಳೆಗಾಲ ಆದ್ಮೇಲೆ ಚಳಿ ಆದ್ಮೇಲೆ ಬ್ಯಾಸ್ಗಿ. ಸೊ ಕರೆಕ್ಟ್ ಇರ್ತೀವೆಲ್ಲ 3 ಸೀಸನ್ಗಳು ನಾವು ಸಣ್ಣವರಿದ್ದಾಗ ನಮ್ಮ ಸ್ಕೂಲ್ ಡೇಸ್. ನಮ್ಮ ಏನು ಒಂದು 4 ವರ್ಷದ ಕರೆಕ್ಟ್ ಇದು. ಬಟ್ ಈ ಒಂದು 2 ವರ್ಷ ಏನು ನೋಡ್ರಿ ಕರೆಕ್ಟೇ ಇಲ್ಲ, ಸೀಸನ್ಗಳು ಕರೆಕ್ಟ್ ಬ್ಯಾಕ್ ಟು ಬ್ಯಾಕ್ ಕರೆಕ್ಟೇ ಇಲ್ಲ, ಏನಿಲ್ಲ. ಈಗ ನೋಡ್ರಿ ಮಳೆ ಬರಬೇಕಾಗಿತ್ತು, 1 ತಿಂಗಳು ನಾಳೆ ಬೇಕಾಗಿತ್ತು, ಬಟ್ ಇನ್ನೂ ಮಳೆ ಇಲ್ಲ, ಏನಿಲ್ಲ. ಸೊ ಬರ್ತದ ಒಂದಿನ, ಅದು ಭೀ 1 ಗಂಟೆ ಬರ್ತದ, ಆಯ್ತು ಪೂರ್ತಿ ಹ್ಯೂಮಿಡಿಟಿ ಫೀಲ್ ಮಾಡಿಸ್ಕೇಸಿಂದ ಹೋಗ್ಬಿಡ್ತದ. ಏನು ಹೇಳಬೇಕು ಏನು ಸಿಕ್ತು ಹಿಂಗಂದ್ರೆ ಪಾಪ ರೈತರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಹೌದಲ್ಲ. ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಎಲ್ಲ ಹೆಂಗೆ ಬೆಳಿಬೇಕು ಏನು ಸುದ್ದಿ. ಸ್ವಲ್ಪ ಖಾರ ಮಿಕ್ಸ್ ಮಾಡಪ್ಪ. ಸೊ ನಮಗೆ ಸ್ಪೈಸಿ ಇಷ್ಟ ಇರೋದ್ರಲಿಂತ ಮಮ್ಮಿ ಅದ್ರೊಳಗೆ ನಂಗೆ ಇಷ್ಟ ನೋಡ್ರಿ ಸ್ಪೈಸಿ, ಬಟ್ ಅಷ್ಟೇ ಮೀಡಿಯಮ, ಅಷ್ಟು ಭೀ ಅಲ್ಲ. ಸೊ ಸ್ಪೈಸಿ ಇಷ್ಟ ಅಂತ ಕೇಸಿಂದ ಒಂದು ಸ್ವಲ್ಪ ಖಾರ ಹಾಕೊಂಡ್ರೆ ಮತ್ತು ರೆಡ್ ಚಿಲ್ಲಿ ಪೌಡರ್. ನಿಮ್ಗೆ ರೆಡ್ ಚಿಲ್ಲಿ ಬೇಕಾಗಿಲ್ಲ, ಯು ಕ್ಯಾನ್ ಲೈಕ್ ಏನಂತಾರಪ್ಪ ಗ್ರೀನ್. ಹಾಂ ಎಸ್, ಗ್ರೀನ್ ಚಿಲ್ಲಿ ಭೀ ನೀವು ಯೂಸ್ ಮಾಡ್ಬೋದು. ಸೊ ಇದೆ ಅಂತಲ್ಲ, ಸೊ ಅರ್ಶಿಣ ಕಲರ್ ಮತ್ತು ಒಂದು ಸ್ವಲ್ಪ ಟೇಸ್ಟ್ ಅರ್ಶಿಣ ಹಾಕ್ಯಾರ. ಅಕ್ಕಿ ದೋಸೆ ಹಿಟ್ಟೆ ಬಟ ಇದು ದೋಸೆ ಹಿಟ್ಟಿಗೆ ಒಂಚೂರ ಡಿಫ್ರೆಂಟ್. ಸೊ ವಾರಕ್ಕೊಂದ್ಸಲ ನಮ್ಮ ಮಮ್ಮಿ ಈ ಥರ ಹಿಂಗೆ ದೋಸೆ ಹಿಟ್ಟು ಮಾಡಿ ಫ್ರಿಜ್ದಾಗ ಇಡ್ತಾರೆ ರೀ. ಅದಕ್ಕೆ ಬೆಳಗ್ಗೆ ನಾಷ್ಟ ಅದ್ರ ನಂಗೆ ದೋಸೆ ದಿನ ತಿಂದ್ರೆ ಬೇಸರ ಬರಲ್ಲ, ಖರೆ ಹೇಳ್ಬೇಕಂತಂದ್ರೆ. ನಾಳೆಗೆ 4th ಸ್ಯಾಟರ್ಡೇ ಹಾಲಿಡೇ, 2 ದಿನ ಹಾಲಿಡೇ, ಸ್ಯಾಟರ್ಡೇ ಸಂಡೇ. ವಾ ಚಲೋ ರೆಸ್ಟ್ ಆಗ್ತದೆ ನೋಡ್ರಿ ಈ ಥರ. ಅಂದ್ರೆ ಭೀ ಸಂಡೇ ಒಂದೇ ನೋಡ್ರಿ ಚಲೋ ಹೋಗೋದ. ಸಾರಿ ಸ್ಯಾಟರ್ಡೇ ಸಂಡೇಗ ಹಿಂಗೆ ಹೋತದ, ಹಿಂಗೆ ಅದು ಯಾವಾಗ ಹೋಗ್ತದ ಅಂತ ಗೊತ್ತಾಗಲ್ಲ. ಸಂಡೇ ಅರೇ ಅದು ಏನಂತಾರ ಯೂಸ್ಫುಲ್ ಇಲ್ರಿ, ಅದು ಯೂಸ್ಲೆಸ್ ಅದ ಸಂಡೇ. ಅದು ಐತೆ ಸ್ಯಾಟರ್ಡೇ ನೈಟ್ ಮುಗೀತದ, ಮರ್ದಿನ ಸಂಡೇ ಆಯ್ತದ ಜಲ್ದಿ. ಯಾವಾಗ ಮಧ್ಯಾಹ್ನ ಆಗ್ತದೋ, ಯಾವಾಗ ಸಂಜೆ ಆಗ್ತದ, ಯಾವಾಗ ರಾತ್ರಿ ಆಗ್ತದೋ, ನೆಕ್ಸ್ಟ್ ಡೇ ಮಂಡೇ ಆಯ್ತು ತಯಾರಿಸಿವ್ರಿ. ಹಾಂ, ಸೊ ಸ್ಯಾಟರ್ಡೇ ಒಂದಿನ, ಸ್ಯಾಟರ್ಡೇ ದಿನನೇ ನೋಡ್ರಿ ಖುಷಿ. ಏನು ವೀಕೆಂಡ್ ಇದ್ದಿದ್ದು, ಸಂಡೇ ದಿನ ಅಷ್ಟು ಖುಷಿ ಇರಲ್ಲ. ನಿಮಗೆ ಭೀ ಹಂಗೆ ಫೀಲ್ ಆಗ್ತಿರ್ಬೇಕು ಅನಿಸ್ತದ, ಬಟ್ ನನಗಾರ ಹಂಗೆ ಆಗ್ತದೆ. ಸಂಡೇ ದಿನ, ಸ್ಯಾಟರ್ಡೇ ದಿನ ರೀ ಫುಲ್ ಖುಷಿ ಇರ್ತೀನಿ ನಾ ರೀ, ಸಂಡೇ ಅಷ್ಟು ಇರಲ್ಲ. ಸೊ ಇವಾಗ ಇಲ್ಲಿ ನಾವು ಮಮ್ಮಿ ಇದು ಕ್ಲೀನ್ ಮಾಡಿಕೊಂಡು ಇಲ್ಲಿ ದೋಸೆ ಹಂಚಿ ರೆಡಿ ಮಾಡ್ಯಾರ. ಸೊ ಈ ರೀತಿ ಹಿಂಗೆ ದೋಸೆ ಹಂಚಿಗೆ ದೋಸೆ ಹಾಕಕ್ಕಿನ ಮುಂಚೆ ಏನಂತಾರೆ ಎಣ್ಣೆ, ಅದು ಉಳ್ಳಾಗಡ್ಡಿ ಏನು ಇದ್ದಿರ್ತಲ್ರಿ ಮ್ಯಾಲಿಂದು, ಅದು ಕಟ್ ಮಾಡಿ ಈ ರೀತಿ ಚಾಕುಲೆ ಏನು ಮಾಡಿರಿ ಫುಲ್ ಎಲ್ಲ ಕಂಪ್ಲೀಟಾಗಿ ಸವರ್ಸ್ರಿ ಅದಕ್ಕೆ. ಹಂಗಂದ್ರೆ ಚಲೋ ದೋಸೆ ಹೇಳ್ತಾವಂತ. ಸೊ ಇವಾಗ ಇಲ್ಲಿ ಹಾಕ್ಲತ್ತಾರ ನೋಡ್ರಿ ನಮ್ಮ ಮಮ್ಮಿ ದೋಸೆ. ಸೊ ನಿಮಗೆ ತೆಳ್ಳ ಬೇಕು ತೆಳ್ಳ ಹಾಕೋರಿ, ದಪ್ಪ ಬೇಕಂತಂದ್ರೆ ದಪ್ಪ ಹಾಕೋರಿ. ಸೊ ನಿಮ್ಮ ಇಷ್ಟ, ಹೆಂಗೆ ಭೀ ಹಾಕ್ಬೋದು ನೀವು. ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ. ಸೊ ದೋಸಾದಾಗ ಭಾಳ ಅಂದ್ರೆ ಭಾಳ ವೆರೈಟಿ ಅದ ನೋಡ್ರಿ, ನಾವು ಹೆಂಗೆ ಭೀ ಮಾಡ್ಬೋದು. ಈಗ ನೀವು ಇದ್ರ ಮೇಲೆ ಏನಂತಾರೆ ಎಲ್ಲ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದು ಕಟ್ ಮಾಡಿ ಮತ್ತು ಕೊತ್ತಂಬರಿ ಅದು ಭೀ ಹಾಕ್ಬೋದು, ಇಲ್ಲ ಪನ್ನೀರ್ ಗ್ರೇಟ್ ಮಾಡಿ ಭೀ ಹಾಕ್ಬೋದು, ಚೀಸ್, ಕ್ಯಾರೆಟ್, ಸೌಂತಿಕಾಯಿ, ನೀವೇನು ಬೇಕಾದ್ ಮಾಡ್ಬೋದು ನೋಡ್ರಿ. ಇದ್ರೊಳಗೆ ಮಸ್ತ್ ಅಂದ್ರೆ ವೆರೈಟಿ, ದೋಸಾದಾಗ ಭಾಳ ವೆರೈಟಿ ಮಾಡ್ಬೋದು. ಅದಕ್ಕಂತೆ ನಂಗೆ ದೋಸೆ ಭಾಳ ಅಂದ್ರೆ ಭಾಳ ಇಷ್ಟ. ನಂಗೆ ದಿನ ತಿಂದ್ರೆ ಭೀ ಪರವಾಗಿಲ್ಲ, ದಿನ ನಾ ವೆರೈಟಿ ಮಾಡ್ಕೊಂಡು ತಿಂತೀನಿ ದೋಸಾದಾಗ. ದೋಸೆ ಇಷ್ಟ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ. ಅದೇ ಇಡ್ಲಿ ಇಷ್ಟಪಡಲ್ಲ. ಅಪ್ಪೋ ನನಗೆ ಒಂದೇ ನಾಷ್ಟಕ್ಕೆ 4 ಇಡ್ಲಿ ಭಾಳ ಐತೆ ನನಗದು. 4ಕ್ಕೆ ಅದು ಭೀ ಗಂಟ್ಲಾಗ ಇಳಿಸ್ಕೊತೀನಿ ನಾ, 3 ಅಂದ್ರೆ ಕರೆಕ್ಟ್. ಗೈಸ್ ನೋಡ್ರಿ ಈಗ ಟೊಮ್ಯಾಟೊ ದೋಸೆ ಎಷ್ಟು ಮಸ್ತ್ ಫ್ಲೇವರೇಬಲ್ ಕಾಣತ್ತದ.
ವಾವ್. ನೀವು ಈ ದೋಸೆ ಬೆಳಗ್ಗೆ ನಾಷ್ಟಕ್ಕೆ ಭೀ ಮಾಡ್ಕೋಬೋದು ನೋಡ್ರಿ. ಇಲ್ಲಾಂದ್ರೆ ಈ ರೀತಿ ಸಂಜೆ ಸ್ನ್ಯಾಕ್ಸ್ ಆಗಲಿ, ರಾತ್ರಿ ಊಟಕ್ಕಾಗಲಿ, ನಿಮಗೆ ಹೆಚ್ಚಿಗೆ ಏನು ಬೇಕಾಗಿ ಲೈಟ್ ಬೇಕಂತಂದ್ರೆ ನೀವು ಇಷ್ಟರ ಮೇಲೆ ಈ ಥರ ಹಿಂಗೆ ಸೊ ಜರ ಡಿಫ್ರೆಂಟ್ ಅದೇ ದೋಸೆ ತಿಂತೀನಿ, ವೈಟ್ ದೋಸೆ ತಿಂದು ಸಾಕಲತ್ತಿತ್ತ, ಈ ಥರ ಹಿಂಗೆ ಟೊಮೆಟೊ ದೋಸೆ ಮಾಡ್ಕೊಂಡು ತಿಂದಿರಲ್ಲ ಮಸ್ತ್. ಏನು ಕೇಳ್ತೀರಿ ಇದು ಯಾವ ಚಟ್ನಿ ಪಲ್ಯ ಎದ್ರ ಸಂಗಟ ಬಿ ತಿನ್ರಿ, ಎಲ್ಲರ ಸಂಗಟ ಕಾಂಬಿನೇಷನ್. ಇದ್ರಲ್ಲಿ ಎಲ್ಲ ಹಾಕಿನ್ಬಿಟ್ಟ, ಉಳ್ಳಾಗಡ್ಡಿ ಹಾಕಿನಿ, ಕೊತ್ತಂಬರಿ ಹಾಕಿನಿ, ಕಡಿಪತ್ತ ಹಾಕಿನಿ, ಉಳ್ಳಾಗಡ್ಡಿ ಹಾಕಿನ್ರಿ, ಕಡಿಪತ್ತ ಹಾಕಿನ್ರಿ, ಕೊತ್ತಂಬರಿ ಹಾಕಿನ್ರಿ, ಖಾರ ಹಾಕಿನಿ, ಉಪ್ಪು ಹಾಕಿನಿ. ಎಲ್ಲ ಇಂಗ್ರೀಡಿಯೆಂಟ್ ಏನೇನು ನಿಮ್ಗೆ ಇನ್ನ ಮತ್ತೆ ಏನಾರ ಹಾಕೋದಿತ್ತು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಇದು ವೆಜಿಟೇಬಲ್ ಅಂತಂದ್ರೆ ನೀವು ಅದು ಬಿ ಆ್ಯಡ್ ಮಾಡ್ಬೋದು. ಗರಂ ಗರಂ ದೋಸೆ ರೆಡಿ. ರೆಡಿ. ಸೊ ಡಿನ್ನರ್ ಸ್ಪೆಷಲ್ ರೆಡಿ ನೋಡ್ರಿ. ಸೊ ಇವತ್ತಿನ ಡಿನ್ನರ್ ಇದೆ ಟೊಮ್ಯಾಟೊ ದೋಸೆ ಇಲ್ಲ ಬಿಟ್ಟ ಮಾಡಿದ್ನಪ್ಪ, ಎಲ್ಲ ಅಡಿಗೆ ತೋರ್ಸಿ ಮಾಡ್ಯಾರ. ಬಟ್ ಈಗ ನಮ್ಮ ಸಲಕ್ಕೆ ಹೇಳತ್ತದಲ್ಲ ಇದು, ನಮ್ಮ ಸಲಕ್ಕೆ ಮಾಡತ್ತೀಯಲ್ಲ ನೀ. ಹಾಂ ಮತ್ತ ಸೊ ಅಲ್ಲೊಂದು ರೆಡಿ ಆಗ್ಲತ್ತದ. ಪೂರ್ತಿನೇ ಸುಂದ್ರಿ ಈಕಿ, ಸುಂದ್ರಿಕಿನ ಸುಂದ್ರಿ. ಸೊ ಇದು ನಮ್ಮ ತಂಗಿನ ಸಲ ಕೊಡ್ಲತ್ತಿ ನೋಡ್ರಿ. ಚಲೋ ಲೆಟ್ಸ್ ಗೋ. ನಮ್ಮ ತಂಗಿ ಸುಂದ್ರು ಕೊಟ್ಟು ಬರ. ಸುಂದ್ರು ನೋಡ್ರಿ, ನಮ್ಮ ತಂಗಿ ಸುಂದ್ರು ಈ ಥರ ಹಿಂಗೆ ಕೈಯಾಗ ತಂದು ಕೊಡ್ಬೇಕು ಈಕಿ ರಾಣಿಗೆ. ಈ ಕ್ವೀನ್ ಥ್ಯಾಂಕ್ಸ್. ಏನು ಡ್ಯಾಂಕ್ಸ್ ಡ್ಯಾಂಕ್ಸ್ ನಿನ್ನ ಮಾರಿ ತೋರಿಸ್ ಜರ, ಡ್ಯಾಂಕ್ಸಿನ ಮಾರಿ. ಪಾಪ ಅದಕ್ಕೆ ಜರ ಆರಾಮಿಲ್ಲ ನೋಡ್ರಿ ಕುಸಿಗೆ. ಏನೋ ಹ್ಯಾಂಡ್ ಟೇಸ್ಟ್ ಹೇಳಿ ಹೆಂಗಾಗ್ಯದಂತ. ಸೊ ವ್ಲಾಗ್ಸ್ಗಳು ನೋಡ್ಕೊಂತ ಕುಂತಾಳ. ಸ್ಯಾಂಬ್ರೋಡ್ ಭಾಳ ಆಬ್ಸೆಸ್ಡ್ ಆಗ್ಯಾಳ ಸ್ಯಾಂಬ್ರೋ ವೀಡಿಯೋಸ್ಲಿಂತ. ಸೈಟ್ ಫಾಸ್ಟ್ ಎಲ್ಲ ಒಂದೊಂದು ತೆಗಿತಾಳೆ ನಿಂದರ್ರಿ. ಅವೆಲ್ಲ ಏನವಲ್ಲ ಉಳ್ಳಾಗಡ್ಡಿ ಅದು ಕರಿಪತ್ತ ಅವ್ರ ಹುಡುಗರಿಗೆ ಟೂಸ್ತಾಳ ಬಾಯಾಗ. ಅವ್ರಿಗೆ ಪೂರ್ತಿ ಅವ್ರಿಗೆ ವಾಕರಿಕೆ ಮಾಡ್ಬೇಕು. ಅವ್ರು ಅಲ್ಲಿ ತನಕ ತಿನ್ರಿ ಅನ್ಕೇಸಿ ಅವ್ರ ಸ್ಟೂಡೆಂಟ್ಸಿಗೆ ತಿನ್ನಿಸ್ತಾಳ. ಬಟ್ ಈಕಿ ನೋಡಿದ್ರೆ ಇಂಥವು ಮಾಡ್ತಾಳ. ಸೊ ಎನಿ ಸ್ಟೂಡೆಂಟ್ ಯಾರ ನೀನು ಸ್ಟೂಡೆಂಟ್ ನೋಡಿದಿರ್ಬೇಕಿದು ವಿಡಿಯೋ ಕಲಾಸನ. ನೀವು ನೆಕ್ಸ್ಟ್ ಟೈಮ್ ಕೇಳ್ತಾರೆ ಅವ್ರು, ಮೇಡಮ್ ಯು ವಿಲ್ ಓನ್ಲಿ ನಾಟ್ ಈಟ್ ಎನಿಥಿಂಗ್ ಮ್ಯಾಮ್, ಯು ಸೇಫ್ ಫಾರ್ ಮೀ ಟು ಈಟ್. ಹೌಸ್ ಇಟ್? ವಾವ್ ಮಸ್ತಾಗ್ಯದ. ಎಸ್ ನಮ್ಮ ತಂಗಿ ಇಷ್ಟ ಬಂತು ನೋಡ್ರಿ. ಅಕ್ಕಿಗೆ ಇಷ್ಟ ಬಂತು ಅಂತಂದ್ರೆ ತಿಳ್ಕೊಬೇಕು ಎಲ್ರಿಗೂ ಇಷ್ಟ ಬರ್ತದ ಅಂತ. ಚಲೋ ಲೆಟ್ಸ್ ಓಕೆ ಹ್ಯಾವ್ ಯುವರ್ ಡಿನ್ನರ್. ಏನು ಸುಂದ್ರ ಅದು ನೀ ಗೆಸ್ ಮಾಡೋದು ಯಾವ ದೋಸೆ ಅದ ಅಂತ ನೀ ಗೆಸ್ ಮಾಡು. ಅದು ನೋಡ್ರಿ ಅದಕ್ಕೆ ಹೆಂಗೆ ತಿರ್ಗಿಸಿ ನೋಡತ್ತಾಳಕಿ. ಶಾಕ್ ಅಲ್ಲತ್ತಾಳ ಇದು ಎಂತ ದೋಸೆ ಅದಪ್ಪ ಅಂತ. ಮಿಕ್ಸಿ ಮಾಡಿಟ್ರ ಏನ್ ಹೇಳಿ ಅದ ಹೆಸರು ಹೇಳು. ಖಾರ ಹಾಕಿರಾಯ್ತು, ಮತ್ತೆ ಖಾರ ಒಂದೇ ಹಾಕಿ ಎಲ್ಲ ಯಾಕೆ ತಿನ್ನೋದು ಏನ್ರ ಮಸಾಲ. ಅದ್ರ ಹೆಸರು ಹೇಳ ಬ್ರೋ, ನೀ ಯಾವ ದೋಸೆ ಅದದು ಅಂತ. ನೀ ಮಸಾಲ ಪಿಸಾಲ ಎಲ್ಲ ಹೇಳಬೇಡ. ಯಾವ ದೋಸೆ? ಸೇಟ್ ವಿಚ್ ದೋಸೆ ಇಟ್ ಇಸ್. ಹಿಟ್ಟು ದೋಸೆ. ಯಾವ ಹಣೆ ಬರ. ಯಾವ ದೋಸೆ? ಟೊಮ್ಯಾಟೊ ದೋಸೆ ಅದ ಓ ಭೈ. ಟೊಮ್ಯಾಟೊ ದೋಸೆ ಅದ. ಅದ್ರೊಳಗೆ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಖಾರ ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಿಕ್ಸಿ ಮಾಡಿ ಆ ದೋಸೆ ಹಿಟ್ಟದಾಗ ಅದೆಲ್ಲ ಇಂಗ್ರೀಡಿಯೆಂಟ್ ಪೋರ್ ಮಾಡ್ಕೆಸಿಂದ ಮಿಕ್ಸ್ ಮಾಡ್ಕೆಸಿಂದ ಹಾಕಿದದ. ಹೆಂಗ ಟೇಸ್ಟ್ ತಿನ್ನೋದು ನೋಡ್ರಿ ಹೆಂಗೆ ಚಪ್ಪರ್ಸ್ಕೊಂಡು ತಿಲ್ಲತ್ತ ನೋಡ್ದಿ. ಏನೇ ಅಲ್ಲ ಮಮ್ಮಿನ ಅಡುಗೆ ಆಕಿ ಭಾಳ ಇಷ್ಟ ನೋಡ್ರಿ. ಆಕಿ ನಾ ಕ್ಯಾಂಟೀನ್ ಊಟ ತಿಂತೀನಿ, ಬಟ್ ಆಕಿ ತಿನ್ನಲ್ಲಕಿ ಭಾಳ ಮಿಸ್ ಮಾಡ್ಕೊಂತಾಳ ಡೈಲಿ ನಾವು ಮಮ್ಮಿ. ಈಕಿ ತಿನ್ನಲ್ರಿ. ಇಬ್ಬರಿ ಟಿಫನ್ ಕಟ್ಟ ಸಲ ಮುಂಜಾನೆ ಎಷ್ಟು ಐರನ್ ಆಗ್ತದ್ರಿ. ನನಗೂ ಹೇಳ್ಬಾರ್ದ್ರಿ, ಮಮ್ಮಿ ನೀ ಟಿಫನ್ ಕಟ್ಟಬೇಕಂತ ಇಕ್ಕಿ ಅಂತಾಳ್ರಿ. ಮಮ್ಮಿ ಏನಾದ್ರು ಮಧ್ಯಾಹ್ನ ಟಿಫನ್ ಹಾರ್ದು ಕಟ್ಟಬೇಡ ಅಂತ ಅಕ್ಕಿ ಅಂತಾಳ್ರಿ. ಯಾರು ಬಂದು ಕೇಳ್ಬೇಕ್ರಿ ನಾನು? ಏನು ಇವ್ರು ಕೇಳ್ಬೇಕು ನೋಡ್ರಿ. ನಿಂದೆ ಕೇಳ್ತದ ಅಭಿ, ನಿಂದೆ ಕೇಳ್ತದ. ಹಾ ಅಕ್ಕಂದಿನ ಜಾಸ್ತಿ ಕೇಳ್ತೀನಿ, ನಿಂದೆ ಕೇಳ್ತೀನಿ ನಾ. ತಿನ್ನು. ಇವಾಗ ಇಲ್ಲೊಂದು ಏನೋ ಡಿಫ್ರೆಂಟ್ ಒಂದು ಸ್ವಲ್ಪ ಮಾಡ್ತಾರಂತ ನೋಡ್ರಿ. ಮೇಲೆ ಎಳ್ಳೆಲ್ಲ ಹಾಕ್ಲತ್ತಾರ. ಚಂದ ಅನಿಸ್ತು. ಚಂದ ಅನಿಸ್ತಲ್ಲ, ಟೇಸ್ಟ್ ಅನಿಸ್ತು. ಟೇಸ್ಟಿ ಅನಿಸ್ತದೆ. ಸೊ ಈ ರೀತಿ ಹಿಂಗೆ ಮ್ಯಾಲೆ ಒಂದು ಸ್ವಲ್ಪ ಗಾರ್ನಿಷ್ ಮಾಡಿರಿ ಅದು ಕೊತ್ತಂಬರಿಲಿಂತ. ಎಳ್ಳು ಇದ್ರಲಿಂತ ನಾವು ಒಮ್ಮೆ ಪಡ್ಡು ಭೀ ಮಾಡ್ತಾರ್ರಿ. ಪಡ್ಡು ಏನಂತ ಎಳ್ಳು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿ ಹಿಟ್ಟದೆ ಮಿಕ್ಸಿ ಮಾಡಿ ಪಡ್ಡು ಮಾಡ್ತಾರೆ. ಅದರ ನೆಕ್ಸ್ಟ್ ಲೆವೆಲ್ ಇರ್ತದೆ ಟೇಸ್ಟ್. ಅದು ವಿಡಿಯೋ ಹಾಕಿನ ಸ್ಟಾರ್ಟಿಂಗ್ ಅವಾಗ ಸ್ಟಾರ್ಟಿಂಗ್ ಹಾಕಿನ ಹೋದ ವರ್ಷ ಹಾಕಿನ ಅದು ಶಾರ್ಟ್ಸ್ ರೀಲ್ ಹಾಕಿನಿ. ಸೊ ಇವಾಗ ಟೈಮ್ ಸಿಕ್ಕತ್ತಂದ್ರೆ ಅದು ಭೀ ಹಾಕ್ತೀನಂತ.
ಗೈಸ್ ಸಪೋರ್ಟ್ ಮಾಡಿರಿ ಗೈಸ್, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಸ್ ಯಾರೆಲ್ಲ ಇನ್ನೂ ಲಾಂಗ್ ವಿಡಿಯೋಸ್ ನೋಡಿಲ್ಲ ಎಸ್ಟೇಟಿಂದ ಇನ್ನಿಂದು, ಸೊ ಅದು ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಸಪೋರ್ಟ್ ಮಾಡಿರಿ. ಕರೆಕ್ಟ್ಗೆಲ್ಲ ಕರೆಂಟ್ ಒಯ್ತಲ್ಲ ಕರೆಕ್ಟ್ ಹೋಯ್ತು. ಕರೆಂಟ್ ಹೋಯ್ತು ನೋಡ್ರಿ. ಚಮಚ ಎಲ್ಲಿಟ್ಟಾರೇನೋ ಪಪ್ಪ. ನಿಮ್ಮ ಪಪ್ಪ ಇಟ್ಟು ಸಾಮಾನು ನಮಗೆ ಸಿಗಲ್ಲ. ಆವಾಜ್ ನೋಡ್ರಿ ಎಷ್ಟು ನೋಡ್ರಿ. ಡಿಫ್ರೆಂಟ್ ಚರಲ್ಲ ಇದು ಮಾಡ್ರಿ, ನೋಡ್ರಿ ಸ್ವಲ್ಪ ಯಾಕೆ ವಿಡಿಯೋ ಕಂಟೆಂಟ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಸಪೋರ್ಟ್ ಮಾಡಿದ್ರೆ ನಮಗೆ ಬಿ ಇಂಟ್ರೆಸ್ಟ್ ಬರ್ತದೆ ಮಾಡ್ಲಕ್ಕ. ಮೋಟಿವೇಟ್. ಇದೇನು ಮಾಡು, ಹಿಟ್ಟಿರಟ್ಟ ಮಮ್ಮಿ ಒಂದು ಸ್ವಲ್ಪ ಅಲ್ಲಿ ಕುಂತಿರಲ್ರಿ. ಸೊ ಅದಕ್ಕೆ ಏನಾಗ್ಯದ, ಅದು ಡ್ರೈ ಆಗ್ಯದ. ಹಸಿದ್ದಾಗೆ ಉಳ್ಳಾಗಡ್ಡಿ ಹಾಕು. ಸೊ ಕರೆಕ್ಟ್ ಅದು ಮ್ಯಾಲೆಲ್ಲ ಇದು ಆಗ್ತದೆ. ಸೊ ಅದು ಬೆಳಗ್ಗೆ ಟಿಫನಿಗಾಗಲಿ ಚಲೋ ಅನ್ನಿಸ್ತು ನೋಡ್ರಿ. ಟಿಫನಿಗೆ ಮಸ್ತ್ ಬಟ ಇದು. ಬ್ರೇಕ್ಫಾಸ್ಟ್. ಬೆಳಗ್ಗೆ ಮಕ್ಕಳು ಊಟ ಇದು ಮಾಡೋದಿಲ್ಲ. ಆ್ಯಕ್ಚುಲಿ ನಮಗೆ ಹೆಚ್ಚಿಗೆ ದೋಸೆ ಅಲ್ಲೇ ಸ್ಕೂಲಿಗೆ ತೊಗೊಂಡು ಹೋಗ್ತೀವಲ್ರಿ ಬ್ರೇಕ್ಫಾಸ್ಟ್. ಅದಕ್ಕೆ ನಂಗೆ ತಿಂದಂಗೆ ಆಗ್ತಿದ್ದಿಲ್ಲ. ಅದಕ್ಕೆ ನಮ್ಮ ಮಮ್ಮಿ ಇವತ್ತು ಮಾಡತ್ತಾರ. ಈಗ ಮತ್ತೆ ಒಂದು ವಾರ ಐತೇನ್ರಿ ಮಾಡಿ ಕಿಸಿಂದು. ಅಂದ್ರೆ ವಿಡಿಯೋ ಹಾಕಿಲ್ರಿ. ಹೌದು, ವಿಡಿಯೋ ಹಾಕಿದ್ದಿಲ್ಲಪ್ಪ. ಯಾವಾಗ ಭೀ ಅದೇನು ಹಾಕಬೇಕು ಅಂತ ಕೇಸಿಂದ ಮಮ್ಮಿ ಹೇಳ್ತಾರೆ ಹಾಕೋದು. ನನಗೆ ಭೀ ಟೈಮ್ ಇರಲ್ಲ, ಬೆಳಗ್ಗೆ ಗಡ್ಬಡ್ದಾಗ ಇರ್ತೀನ. ಸೊ ಅದಕ್ಕಂತ ಇವಾಗ ಹಾಕ್ಲತ್ತೀವಿ. ಮೊನ್ನೆನು ಇಡ್ಲಿನೂ ಮಾಡಿದ್ರಿ, ಇಡ್ಲಿ ಚಟ್ನಿ ಅದನ್ನು ಮಾಡಿ. ಹೌದು, ಲಾಸ್ಟ್ ವೀಕ್, ಲಾಸ್ಟ್ ಮಂಡೇ ತಗೊಂಡು ಹೋಗಿದ್ದೆ. ಟ್ಯೂಸ್ಡೇ ಮಾಡೀನಿ. ಹರ್ಷ ತರ್ಲಿ ಅದರ ತಿಲ್ಲಕ್ಕೆ ಪಲ್ಯ ಭೀ ಬೇಕಂತ. ನಾವು ಮಮ್ಮಿ ಊಟ ಮಾಡತ್ತವ್ರಿ ಗೈಸ್. ದೋಸೆ ಹಾಕೊಂಡವ್ರು ಅವ್ರು ಭೀ. ಫ್ರೆಂಡ್ಸ್ ಊಟ ಮಾಡಮ್ ಬರ್ರಿ. ಬರ್ರಿ ಊಟ. ಟೊಮ್ಯಾಟೊ ದೋಸೆ ಮಾಡೋಣ ಅಮ್ಮಿ ಇವತ್ತು. ಯಾಕೋ ಸಡನ್ಲಿ 9ಕ್ಕೆ ನಾವು ಒಮ್ಮೆ ಇದ್ದಾಗ 9ಕ್ಕೆ ಫುಲ್ ಏನೋ ವೆರೈಟಿ ಮಾಡ್ಕೊಡ್ಬೇಕು ಅನ್ಸ್ಲತ್ತದ. ಅದಕ್ಕೆ ಮಾಡ್ಕೊಟ್ಟ. ಇವ್ರಿಬ್ರದ್ದು ಹಿಂಗೆ ಇರ್ತದ ನೋಡ್ರಪ್ಪ ದಿನ. ಹೆಂಗ್ ತಿಂದೋಳ್ ಕುಂತ್ಕೆಸಿಂದ ಹೆಂಗಾಗ್ಯದ ಅಂತ ಕೇಸಿ ಬಾಯಿ ಚಪ್ಪರ್ಸ್ಕೊತ. ಗೈಸ್ ನೋಡ್ರಿರಲ್ಲ ನೀವು ಭೀ ಅವಾಗ ಹೆಂಗ್ ತಿಲ್ಲತ್ತಿಳು. ಹೆಂಗ್ ತಿಲ್ಲತ್ತಿದೆ, ಬಾಯ್ಲೆ ತಿಲ್ಲತ್ತಿದೆ. ಬಾಯ್ಲೆ ತಿಲ್ಲತ್ತಿದೆ. ಎಷ್ಟು ಶಾಕ್ರೇ ಆಗಿದ್ದು. ಹೆಂಗ್ ಮಾಡೋದು ಅಮ್ಮ, ಎಷ್ಟು ಚಲೋ ಆಗ್ಯದಲ್ಲ. ಚಂದಾಗಿತ್ತು. ಬಟ್ ಅದು ಚಂದಾಗಿತ್ತು. ಹೊಂಟು ಚಂದಾಗಿತ್ತು. ನಾಳೆ ವೈಟ್ ದೋಸೆ, ಇದೇ ಟೊಮೆಟೊ ದೋಸೆ. ಕೇಳತ್ತೀನಿ ಕ್ಯಾಶುವಲಿ. ಆಕ್ಚುಲಿ ಪಪ್ಪ ಬಂದ್ರು ಹೊತ್ತಾರೆ ಹೊಂಡ್ರಿ. ಮಮ್ಮಿನ ಡೈಲಾಗ್ ಇದು. ಹೊತ್ತು ನಿಮ್ಮ ನಾಳೆ ಬಾರ ಒಂದೇ ಹತ್ತು. ನಾಳೆ ನಿಮ್ದು ಎಲ್ಲರೂ ಅದೆಲ್ಲ ನಾಳೆ ಚುಟ್ಟಿ. ಫೋರ್ತ್ ಸ್ಯಾಟರ್ಡೇ ಚುಟ್ಟಿ. ನಿಂಗೆ ಸ್ಯಾಟರ್ಡೆ ಖುಷಿ ಅನ್ ಸಂಡೇ ಖುಷಿ? ಸ್ಯಾಟರ್ಡೆ ಖುಷಿ, ಸಂಡೇ ಏನ್ ಖುಷಿ ಇರ್ತದೆ. ಅದೇ ನಾಳೆ ಹೋಗ್ಬೇಕಂತ ಕುಲ್ಲರ್ನಾಗೆ ಹೋಗ್ತದೆ. ಕುಲ್ಲದ್ರೆ ಹೋಗ್ತದ ಅಂತ ಈಗ ಮೇಕಿ ಕುಲ್ಲದ್ರಾಗ ಏನೇ ಅಂದ್ರ ಭೀ ನಮ್ಮ ಮನೆ ಈಕಿನ ಬೈಸ್ಕೋಕೆ ಯಾರು ಬಿ ಇಲ್ಲ ನೋಡಿ. ಈಕಿನಷ್ಟು ಬೈಸ್ಕೋಬಾರೆ ಯಾರು ಬಿ ಇಲ್ಲ ನಮ್ಮ ಮನೆಗೆ. ಈಕಿಂದ ಆದ್ಮೇಲೆ ನಮ್ಮ ಪಪ್ಪ ಬರ್ತಾರೆ. ಪಪ್ಪ ಚಂತನ ಇರ್ತಾರೆ. ಇಲ್ಲಿ ನಾಯಚರ್ ಎಸ್ಕೇಪ್ ಆಗ್ತೀನಿ ಅಂತ ತಾಸು. ಈಗ ಬಂದ್ರಂದ್ರ ಪಪ್ಪ ಏನಿಲ್ಲ ಶುರುನೇ ಮಾಡ್ತಾರ. ಹಂಗತ್ತಾಳು, ಹಿಂಗಂತಾಳು, ಅದು ತಗೊಂಡ್ಬಾರೋ, ಇದು ತಗೊಂಡ್ಬಾರೋ. ಇಲ್ಲಿ ಬಂದಲ್ಲ ಅಂತ ಹೇಳ್ತಾರ, ಅಲ್ಲಿ ಹೋದಲ್ಲ ಒಟ್ಟು ಯಾರ ಕಂಡ್ರ ಮುಗಿತು. ಖರೆ ಬೀರಿ ಮಮ್ಮಿ ನಿಂಗೆ ಖರೆ ಬಿ ಹೆಂಗ್ ಕೆಲಸ ಹೇಳ್ಬೇಕಂತ ಕಿಸಿಂದಮ್ಮ ಯೋಚನೆ ಮಾಡ್ಕೊಂಡಿರ್ತೀಯ ಆನ್ ದ ಸ್ಪಾಟ್. ಏವ ನಥಿಂಗ್ ಇರಂಗದಕ್ಕಪ್ಪಮ್ಮ. ಇಲ್ಲೇ ಎಲ್ಲಿ ಯಾವುದೇ ಒಂದು ರೂಟ್, ಯಾವುದೇ ಒಂದು ದಾರಿಲಿಂದ ಬರ್ಲಿ, ಆ ದಾರಿದ ಏನ್ರ ಒಂದು ಕೆಲಸ ಹೇಳ್ತಾಳೆ. ಈಗ ಇಲ್ಲಿಂದ ಬರ್ಲಿ ಅದು ಚರ್ಗಿದೆ ಹೇಳ್ತಾಳೆ. ಈ ಕಿಚನ್ ರೂಮ್ದಾಗ ಹೋಲಿ ಒಂದು ನೀರು ತಗೊಂಡು ಬಾ ಅಂತ ಹೇಳ್ತಾಳ. ಅದೇ ಗೊತ್ತದೇವ ಹೇಳ್ತಾರ ಕಂಪ್ಲೇಂಟ್. ಓಡಾಡ ಒಮ್ಮೆ ಮಾಡ್ತಾರ್ರಿ ಕೆಲಸ, ಬರೀ ಕುಂತಲೆ ಕೆಲಸ ಇಂಥವು ಮಾಡ್ತೀನಿ ಅಂತ ಹೇಳ್ತಾರ ಅವ್ರು. ಬಟ್ಟೆ ಒಗ್ಯದಲ್ಲಿ ಕೂತಲೆ, ಬಾಂಡೆ ತಿಕ್ಕದ್ವಿ ನಿಂತಲೆ, ಓಡಾಡೋ ಕೆಲಸ ಏನು ಮಾಡಲ್ಲ ಅಂತಾರ ಅವ್ರು. ಕಸ ಹುಡುಗೋದು ಮತ್ತು ಬಟ್ಟೆ ಹಿಂಡ್ಕೇಸಿ ಒಣಗಿ ಹಾಕೋದು, ಓಡಾಡೋ ಕೆಲಸಗಳು ನಮ್ಮ ಸುಂದ್ರು ಮಾಡ್ತೀವಿ. ಪಾಪ ಬಂದು ಈಗೀಗ ರುಬ್ಬಿಸ್ತೀರಿ. ಈಗ ನನ್ನ ತಂಗಿ ಸುಂದ್ರನ ಜಾಗದಾಗ ನಮ್ಮ ಪಪ್ಪ ಬಂದಾರ. ಈಗ ಮೈ ಗಾಡ್, ನನ್ನ ಫೋಟೋ ನೋಡ್ರಿ ಅನ್ನ ಸಣ್ಣ ಯಾವಾಗದು 4th ಬರ್ಡೇ ಅವಿಂದ ಅದ ನೋಡ್ರಿ ಫೋಟೋದು. ಅವಾಗ ಬ್ಯಾಂಗಲ್ಸ್ ಎಲ್ಲ ಹಾಕೊಂಡು ನನ್ನ ಹೇರ್ ನೋಡ್ರಿ ಎಷ್ಟು ಶಾರ್ಟ್ ಇದ್ದು ಅವಾಗ. ಇವಾಗ ನೋಡಿದ್ರೆ ಏನಂತೀರಿ
ನೋಡಿರ ನೀವು ಗೊತ್ತೇ ಅದ. ಸೊ ಹೇರ್ ಕೇರ್ ರೂಟೀನ್ ಭೀ ಮಾಡ್ಬೇಕಂತ ಅನ್ಲತ್ತೀನಿ, ಒಂದು ಬ್ಲಾಗ್ ಹಾಕ್ಬೇಕಲ್ಲತ್ತಿನ. ಸೊ ಹೇರ್ ಕೇರಿಂದು ನೋಡಮ್. ನಾಳೆ ಲೈವ್ ಬರೋಣ. ನಮ್ಮ ಮಮ್ಮಿಗೆ ಲೈವ್ ಹುಚ್ಚು ಭಾಳ ಹಿಡ್ದದ ನೋಡ್ರಪ್ಪ. ಏನೇ ಸುಂದ್ರಿ, ನಮ್ಕಿನ್ನ ಹೆಚ್ಚಿಗೆ ನೀವು ಮಮ್ಮಿ ಸೋಷಿಯಲ್ ಮೀಡಿಯಾ ಯೂಟ್ಯೂಬಿಂದ ಭಾಳ ಕ್ರೇಜ್ ಆಗ್ಯದ. ನಮ್ಮ ಮನೆಯಲ್ಲೇ ನಮ್ಮ ಮನೆ ಅಂತ ಅಷ್ಟೇ ಅಲ್ಲ, ಎಲ್ಲರ ಮನೆ ನಡ್ಲತ್ತದ ಈಗ ಅದು. ಮಕ್ಕಳ ಸಂಗಟ ನೋಡ್ತಿ, ಈಗ ನಾವು ಜಲ್ದಿ ಮಕ್ಕೋತೀವಿ, ಮಮ್ಮಿ ಪೇಟ್ಲೆಟ್ ನಮಗೆ ಹೇಳ್ತಾರೆ ಜಲ್ದಿ ಮಕ್ಕೋ ಏನ್ ಫೋನ್ ಯೂಸ್ ಮಾಡ್ತೀರ ಅಂತ ಕೇಸಿಂದ. ನಮ್ಮ ಮಮ್ಮಿ ಪಾಪನೇ ನೋಡ್ರಿ, ನಮ್ಮ ಪಪ್ಪಾರೇ ರಾಮಾಯಣ ಮಹಾಭಾರತ ನೋಡ್ತಾರೆ ಎಡ್ರತನ. ಮಮ್ಮಿ ಹೆಂಗಂತೀವಿ ಆ ಫೋನ್ ತೊಗೊಂಡು ಕೊಳ್ಳ ಹಂಗಂತಿದ್ದಿಲ್ಲ, ಕೊಳ್ಳಾಗ ಹಾಕ್ತೀವಿ, ಕೊಳ್ಳ ಕಟ್ಕೊಂಡು ಹೋರಿ ಅದಕ್ಕೆ ಅಂತ ಹೇಳ್ತೀವಿ ನಾವು ಮಮ್ಮಿ ಸೀದಾ. ಈಗ ಗೈಸ್ ಖರೆ ಬಿ ನಾವು ಮಮ್ಮಿ ಹಿಂಗೆ ಬೈತೀರಿ ನಮಗೆ. ನಾ ಹೇಳ್ತೀನಲ್ಲ, ಏನೇ ಅಲ್ಲಿ ಭಾಳ ಖರ ಅವ್ರು ಸ್ಟ್ರಿಕ್ಟರೇ ಹರನೇ. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂತಂದ್ರೆ ಭಾಳ ಅಂದ್ರೆ ಭಾಳ ಮಾತಾಡ್ತಿರೋ ಅವರು. ಆ ಫೋನ್ ಯೂಸ್ ಮಾಡ್ಬೇಕಂತಂದ್ರೆ ಡಿಗ್ರಿ ಟೈಮಿಗೆ 3-4 ವರ್ಷದ್ದು ಸುಮ್ಮ ಕೊಳ್ಳಾಗರೆ ಹಾಕೊಂಡವ್ರಿ ಫೋನ್ ಕೊಳ್ಳಾಗ. ಅದಕ್ಕೆ ಏನಿಲ್ಲ, ಹಾರ ಮಾಡ್ಕೇಸಿನ ಹಾಕ್ತೀನಿ ಕೊಳ್ಳಾಗ ಹಂಗಂತೀರಿ ನಮ್ಮ ಮಮ್ಮಿ. ಏನನ್ಸಂದ್ರು ಈಗ ಅವ್ರದ್ದೇ ಕ್ರೇಜ್ ಭಾಳ ಆಗ್ಯದ. ಹಾಂ, ಕರೆ ಅದಾರ ನಾ ಅಂದಿನ್ರ ಮಕ್ಕಳು ದೋಸೆ ಹೆಂಗಾಗ್ಯದ ಅದು ಹೇಳಿ ಫಸ್ಟ್. ಮಸ್ತ್ ಅದ. ಚಲೋ ಆಗ್ಯದ. ಸೊ ಮಾಡ್ಕೊಂಡು ತಿನ್ರಿ. ಇದು ವ್ಲಾಗ್ ನಾಳೆಗೆ ಬಿಡ್ತೀನಿ, ಸಾಟರ್ಡೇ ದಿನಾನೇ. ನಿಮ್ಗೆ ಸಂಜೆಗೆ ಮಾಡ್ಕೇಸಿ ಸಂಡೇ. ಹಾಂ ಎಸ್, ಸಂಡೇ ಮಾಡಿರಿ. ಪಾಪ ಬಂದ್ರು. ಸೊ ಅದಕ್ಕಂತ ಹಾಯ್ ಪಪ್ಪ. ಓಕೆ ಎಂಡ್ ಮಾಡ್ರಿ ವ್ಲಾಗ್. ಇವತ್ತು ನೀವೇ ಎಂಡ್ ಮಾಡ್ರಿ ಪಪ್ಪ ವ್ಲಾಗ್. ನಾನೇ ಎಂಡ್ ಮಾಡ್ಯಮ್ಮ. ರೈಟ್, ಓಕೆ. ಮತ್ತು ತಂಗಿಗೆ ಯಾಕಪ್ಪ ಇವತ್ತು ಸ್ಕೂಲಿಂದ ಆರಾಮಿಲ್ಲ ಅಂತ ಹೇಳೋದಿಲ್ಲ? ಯಾಕೆ? ಆಕಿಗೆ ಏನೋ ಒಂದು ಸ್ವಲ್ಪ ಬಾಡಿ ಪೇನ್ ಅದು ಆಗ್ಲತ್ತಿತ್ತಂತ, ಹಾಂ, ಅದಕ್ಕೆ ಆರಾಮಿಲ್ಲ ಆಕಿಗೆ ಪಾಪ. ಯಾಕೆ ಏನಾಗ್ಯದ? ನಾ ಅಂಜಾಡ ಹೋಗ್ತೀನಿ ನಾ. ಹ್ಞೂ, ಜ್ವರ ಬಂದಾವ. ಎಲ್ಲ ಹೇಳ್ಬಾರ್ದು. ಏನಿಲ್ರಿ. ಸೊ ಆ ಕಡೆ ನಮ್ದು ರೋಡ್ ಬಿ ಹೈವೇ ರೋಡ್ ಅದಲ್ರಿ. ಸೊ ಆ ಕಡೆ ಒಂದ್ ಸ್ವಲ್ಪ ಇದಾಗ್ಯಾಳೆ ನೋಕಿ ಅನಿಸ್ತದ. ಬೆಳಗ್ಗೆ ಹೋಗ್ತೀವಿ, ಸಂಜೆಗೆ ಬರ್ತೀವಿ. ಸೊ ಒಂದೊಂದ್ಸಲ ಹಂಗೆ ಬಂದ್ರು ಬೆಡ್ ಮೇಲೆ ಮಲ್ಕೊಂತಾಳಲ್ಲ, ಅದಕ್ಕೆ ಹಂಗೆ. ಸೊ ಅಷ್ಟೇ, ಮತ್ತೆ ಏನಿಲ್ಲ. ರೆಸ್ಟ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗ್ತದೆ, ಟಯರ್ಡ್ ಆಗಿ ಹೇಳಕ್ಕೆ. ಸೊ ಎಸ್, ಇದು ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಅಂತ. ನಿಮ್ಗೆ ವ್ಲಾಗ್ ಇಷ್ಟ ಆಗಿತ್ತು ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್. ಹಿಂಗೆ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ತನಕ ನೋಡ್ಲತ್ತೀರಿ ಹಿಂಗೆ ವಿಡಿಯೋಸ್ ನೋಡ್ರಿ, ಲೈಕ್ ಮಾಡಿರಿ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್.